स्वागत है आपका बी न्यूज नेशन में। मैं हूं आबिद हुसैन शेख। बीजापुर में 2 एकड़ सरकारी जमीन हड़पने की साजिश का पर्दाफाश। बीजापुर नगर का रिहायशी इलाका माने जाने वाला शिकार खाने के मंगल कार्यालय के पास रेशमी इलाके से जुड़े 2 एकड़ सरकारी जमीन पर कल देर रात डंपर और जेसीबी के इस्तेमाल से जमीन को लेवल करके गैर कानूनी कब्जे की साजिश का नजारा सामने आया। देखिए। शहर बीजापुर के शिकारखाना मंगल कार्यालय के अपोज में जो रेशमी इलाका है, वहाँ पर जो है रात में जो जेसीबी और डंपर को लेकर ये जो रेशमी इलाके का जो जगह आता है, वहाँ पर जो है 2-3 दिन से इस इलाके को पूरी तरह से जो है भरी डालकर लेवल किया जा रहा था। और ये बात जब डिपार्टमेंट को मालूम हुई तो यहाँ पर जो है पुलिस डिपार्टमेंट, डीवाईएसपी साहब, पीएसआई साहब और तहसीलदार साहब का भी आने का इंतज़ार है। और यहाँ पर आकर डिपार्टमेंट वालों ने काम को रोका है। और जब हम यहाँ के कारपोरेटर प्रकाश मिर्जी साहब, उनका कहना है कि यहाँ पर गंदगी बहुत है, इसलिए हमें भरी डाल रहे हैं और इस गंदे पानी को मिट्टी डालकर लेवल कर रहे हैं। लेकिन अब इस वक्त रात के ठीक 10:30-11 बजने को आए हैं, लेकिन अब पूरा डिपार्टमेंट, पुलिस डिपार्टमेंट भी यहाँ पर आया हुआ है और तहसीलदार साहब का भी इंतज़ार है। आइए यहाँ के कारपोरेटर साहब से भी जानने की कोशिश करते हैं कि ये क्या हो रहा है। वार्ड के कारपोरेटर प्रकाश मिर्जी पर सरकारी जमीन में गैर कानूनी कब्जा करके प्लॉट डाले जाने और बिना इजाजत किसके इशारे पर काम किया जा रहा है या इसमें महानगर पालिका का भी सहयोग है, इस बात पर प्रकाश मिर्जी ने क्या जवाब दिया, सुनिए। सर, ಈಗಂತರೂ ಡಿಎಸ್ಪಿ ಸಾಹೇಬರು, ಪಿಎಸ್ಐ ಸಾಹೇಬರು, ತಹಶೀಲ್ದಾರನ್ನು ಬರ್ತಾರಂತ್ರಿ. ಇದು ಸಮಸ್ಯೆ ಭಾಳ ಆಗೈತ್ರಿ ಇದ್ರದ್ದು. ಅಂದ್ರೆ ಕನಿಷ್ಠ ಒಂದು 20 ವರ್ಷ ಆಯ್ತು ನೀರ ತ್ಯಾಗ ಒಟ್ಟುಗಟ್ಟರೆ ಜುಮಾ ಮಸೀದಿ ಹಿಡ್ಕೊಂಡು ಆಮೇಲೆ ಹೌಸಿಂಗ್ ಕಾಲನಿ ಅದಲ್ರಿ, ಅದು ಎಲ್ಲ ಮುಸ್ಕೊಂಡು ಕಿಶಿಂದ ಇಲ್ಲಿಂದ ನೀರು ಬರ್ತಿತ್ತು, ಇಲ್ಲಿಂದ ಮುಂದೆ ಪಾಸ್ ಹೋಗ್ತೈತ್ರಿ. ಅದು 20-25 ವರ್ಷ ಆಯ್ತು. ಅವರು ಡಿಪಾರ್ಟ್ಮೆಂಟ್ ಅದವರು ರೇಷ್ಮೆ ಇಲಾಖೆ ಏನೂ ಮಾಡಕತ್ತಿಲ್ಲ. ಇದು ಜಾಗ ಯಾರು? ರೇಷ್ಮೆ ಇಲಾಖೆ ಸರ್. ರೇಷ್ಮೆ ಇಲಾಖೆ ಬಂದ ಕಿಶನ್ ಭಾಳ ಹೊಲಸಾಗ್ಯದ ಅಂತ ಹೇಳಿ ಕಿಶಿಂದ ಅದನ್ನು ಎಲ್ಲಿ ಕಚ್ಚಾ ವೆಚ್ಚ ಏನಿತ್ತು ಅಂದ್ರೆ ಮಾಡಿ ತುಂಬಿಸ್ಬೇಕಂತ ಹೇಳಿ ಕಿಶಿಂದ ಅದನ್ನು ತುಂಬಲಾಕತ್ತಿದ್ರಿ. ಅದಕ್ಕೆ ಏನೋ ಸಮಸ್ಯೆ ಆಗತ್ತೆ ನೋಡ್ಬೇಕು. ತಹಶೀಲ್ದಾರ್ ಆಫೀಸರ್ ಬನ್ನಿ. ರಾತ್ರಿ ಹೊತ್ತಾಗಿ ಯಾಕೆ ಕೆಲಸ ಮಾಡಕತ್ತೀರಿ ಅಂತ? ಇಲ್ಲ, ರಾತ್ರಿ ಹೊತ್ತೇನಿಲ್ರಿ. ರಾತ್ರಿ ಹೊತ್ತೇನು ಮಾಡಕತ್ತಿಲ್ರಿ ನಾವು. ರಾತ್ರಿ ಹೊತ್ತೇನಿಲ್ಲ. ಅವ್ರಿಗೇನು ಏನೋ ಟ್ರಾಫಿಕ್ ಏನು ಸಮಸ್ಯೆ ಇರ್ಬೋದು, ಬಟ್ ರಾತ್ರಿ ಹೊತ್ತೈತೆ ಏನು ಮಾಡಕತ್ತಿಲ್ರಿ. ಈಗ ರೇಷ್ಮೆ ಇಲಾಖೆಯವ್ರದ್ದು ಇದು ಜಾಗ ಅವ್ರದ್ದು ಪರ್ಮಿಷನ್ ತೊಗೊಂಡ್ರಿ? ಇಲ್ಲ, ಪರ್ಮಿಷನ್ ತೊಗೊಂಡು ಜರುತ್ತಿಲ್ಲ ಸರ್. ಹೊಲಸಾಗ್ಯದ, ಎಲ್ಲ ರೋಗ ಬರ್ಲಾಕತ್ತದ. ಡೆಂಗು, ಮಲೇರಿಯಾ ಎಲ್ಲಾನು ಬರತ್ತದ. ಸೊ ತಾವು ಈಗ ರಾತ್ರಿ ಬಂದಿರಿ, ಬೆಳಗ್ಗೆ ಬಂದು ನೋಡಿದ್ರೆ ನಮಗೆ ಗೊತ್ತಾಗ್ತದೆ ಸರ್. ಇದು ಏನು ಕೆಲಸ ನಡೆದು ಬರಿ ಹಾಕೋದು ಬರೀ ಮಣ್ಣು ಹಾಕಿ ತುಂಬಲಾಕತ್ತು ಸರ್. ಈಗ ಹೊಲಸಿರಬಾರ್ದು, ಗಿಡ ಗಂಟಿ ಬೆಳಿಬಾರ್ದು, ಹೊಲಸ ಆಗಬಾರ್ದು ಅಂತ ಹೇಳಿ ಮಾಡಕತ್ತಾರೆ. ಇದು ಕಾರ್ಪೊರೇಷನ್ ವತಿಯಿಂದ ನಡೀಲಕತ್ತೋ ಇನ್ನು ಪರ್ಸನಲ್ ಮಾಡಕತ್ತೀರಿ? ಇಲ್ಲ, ಪರ್ಸನಲ್. ಕಾರ್ಪೊರೇಷನ್ ಇಲ್ಲ, ನಾನು ಪರ್ಸನಲ್ ಇಲ್ರಿ. ಎಲ್ರಿ ಕಸ ಕಡ್ಡಿ ಬಂದಿದ್ದು, ಕಲ್ಲ ಮಣ್ಣು ಇದು ತಂದು ಬಟ್ಟೆ ಮಾಡ್ತೀವಿ ಸರ್. ಯಾರೇನು ಸಂಬಂಧ? ಕಾರ್ಪೊರೇಷನ್ ಥ್ರೂನೇ
ಇಲ್ಲ ಸರ್, ಕಾರ್ಪೊರೇಷನ್ ಇಲ್ಲ, ಸಂಬಂಧ ಇಲ್ಲ ಸರ್. ಕಾರ್ಪೊರೇಷನ್ ಅಂತೂ ಮಾಡಕತ್ತಿಲ್ಲ ಸರ್. ಇದು ನೀವು ಮಾಡ್ಲಾಕತ್ತೀರಿ? ಇಲ್ಲ, ನಾವು ಒಟ್ಟು ಅದನ್ನ ಸ್ವಚ್ಛ ಇಡ್ಬೇಕಂತ ಹೇಳಿ ಮಾಡತ್ತೀವಿ, ಎಲ್ಲ ಕೂಡ ಮಾಡತ್ತೀವಿ. ಒಬ್ಬರೇ ಅಂತಲ್ಲ, ಪ್ರಕಾಶ್ ಮಿರ್ಜಿ ಒಬ್ಬನೇ ಅಂತಲ್ಲ, ಎಲ್ಲರೂ ಸಾರ್ವಜನಿಕರು ಎಲ್ಲರೂ ಕೂಡ ಸಾರ್ವಜನಿಕರು ಅಂತ ಸಾರ್ವಜನಿಕರೆಲ್ಲ ಕೂಡಿಸಿ ಸಮಸ್ಯೆ ಆಗೈತೆ ಭಾಳ ಹೇಳ್ಕೊತ ಬರತ್ತೀವಿ. ಮತ್ತು ಅವ್ರಿಗೆ ರೇಷ್ಮೆ ಇಲಾಖೆಗೆ ಒಂದು 20 ವರ್ಷದಿಂದ ಹೇಳ್ಕೊತ ಬರತ್ತೀವಿ. ಬಟ್ ಯಾವಾಗಲೂ ಹಿಂಗೆ ನಡೆದು ಇರ್ಲಿ ಏನೋ ಎಲ್ಲ ರೈಟಿಂಗ್ನಾಗ ಕೇಳಿದ್ರಿ ಅವ್ರಿಗೆ ಪರ್ಮಿಷನ್? ಏನಿಲ್ಲ ಸರ್, ಅವ್ರು ರೈಟಿಂಗ್ ಒಳಗೆ 2 ಸಲ ಕೊಟ್ಟಿವಿ ನಾವು. ಕೊಟ್ಟಿವಿ ಹಿಂಗೆ ಬರ್ತದೆ, ಇದು ಬರ್ತದೆ, ಡೆಂಗು ಅಲ್ಲತ್ತ ಮಲೇರಿಯಾ ಆತ, ರೈಟಿಂಗ್ ಒಳಗೆ ಎಷ್ಟೋ ಸಲ ಕೊಟ್ಟಿವಿ. ಬಟ್ ಏನೂ ಮಾಡಲಿಲ್ಲ. ಸೊ ಓಕೆ ಸರಿ, ಅಟ್ ರೇಷ್ಮೆ ಇಲಾಖೆ ಒಳಗೆ ಅಷ್ಟು ಫಂಡ್ ಇರಂಗಿಲ್ಲ, ಮಾಡಂಗಿಲ್ಲ ಅಂತ ಅವ್ರು ಏನೋ ಕಾರಣ ಹೇಳಿದ್ರು. ಹೇಳ್ಬೇಕು ಅಲ್ಲಿ ಇಲ್ಲಿ ಕಚಡ ಏನು ಬೆದಿರ್ತದಲ್ಲ ಸರ್, ಬಿಲ್ಡಿಂಗ್ ಡಿಪಾರ್ಟ್ಮೆಂಟ್ ಅವ್ರು ಬಂದಾರ, ಏನು ಅನ್ಬೋದು ಯಾರು ಮಾಡ್ಯಾರ? ಇಲ್ಲ ನೋಡ್ಬೇಕು ಸರ್, ಇನ್ಮೇಲೆ ನೋಡ್ಬೇಕು ಏನಾಗಿದೆ ಇನ್ಮೇಲೆ ನೋಡ್ಬೇಕಾದ್ರೆ ನಾವು. ಇದು ಸಾರ್ವಜನಿಕ ಹಿತಾಸಕ್ತಿಯಿಂದ ನೀವು ಅಷ್ಟೇ ಸರ್. ಇದು ನಮ್ದು ಹಿತಾಸಕ್ತಿ ಇದೆ ಸರ್, ಇದ್ರೊಳಗೆ ನಮ್ಗೆ ಏನು ಹಿತಾಸಕ್ತಿ ಇಲ್ಲ. ಸೊ ಸಾರ್ವಜನಿಕ ತೊಂದರೆ ಆಗ್ತಾ ಅನ್ನೋ ದೃಷ್ಟಿಯಿಂದ ಅಷ್ಟೇ ಮಾಡ್ಲಾಕತ್ತೀವಿ. ಬಟ್ ಏನು ಕಂಪ್ಲೀಟ್ ಅದ ನನಗೂ ಏನಾಗ ಫೋನ್ ಬರ್ತದೆ, ಅದೇ ಬಂದಿನಿ ರೀ, ಇನ್ನು ನೋಡ್ಬೇಕು ಸರ್. ಹೆಂಗೆ ನಾವು ಕೇಳಾಕತ್ತೀವಿ, ಮಿರ್ಜಿ ಅವ್ರು ಇಲ್ಲಿ ಎಲ್ಲ ಎನ್ಕ್ರೋಚ್ಮೆಂಟ್ ಮಾಡಾಕತ್ತಾರ. ಎನ್ಕ್ಲೋಜ್ಮೆಂಟ್ ಇಷ್ಟು ಮಿರ್ಜಿ ಅಂತೂ ಇಷ್ಟು ಎನ್ಕ್ಲೋಜ್ಮೆಂಟ್ ಮಾಡಿ ಇಲ್ಲೇನು ಮಾಡ್ಕೊಳ್ಳೋದ ನನಗಂತೂ ಅರ್ಥ ಆಗಿಲ್ಲ. ಮಿರ್ಜಿಯವ್ರ ಸೊ ಅದು ಸುಳ್ಳು ಅಂತ ನಾ ಹೇಳ್ತೀನಿ ರೀ. ಇಲ್ಲ, ಗೌರ್ಮೆಂಟ್ ಲ್ಯಾಂಡ್ ಎನ್ಕ್ರೋಚ್ಮೆಂಟ್ ಮಾಡ್ಲಾಕತ್ತಾರ ಅಂತ ನಿಮ್ಗೆ ಗೊತ್ತಾಗ್ತಲ್ಲ ಇದು ಅಭಿಪ್ರಾಯ. ಓಕೆ, ಸಾರ್ವಜನಿಕ ಅಭಿಪ್ರಾಯ ಅಂತ ತಿಳ್ಕೊಂಡು ಅವ್ರು ಬೇಕಾದ್ರೆ ನನ್ನ ಮ್ಯಾಗ ಬೇಕಾದ್ರೆ ಕೇಸ್ ಮಾಡ್ಬೋದು ಸರ್, ಏನು ಪ್ರಶ್ನೆ ಇಲ್ಲ. ಸಾರ್ವಜನಿಕರು ಹಂಗೇನ್ರಿ ಅಭಿಪ್ರಾಯ ಇತ್ತು, ಸಾರ್ವಜನಿಕರು ಯಾರು ಕಂಪ್ಲೇಂಟ್ ಮಾಡಿದ್ರು, ಯಾವುದೋ ಡಿಪಾರ್ಟ್ಮೆಂಟ್ಗಲ್ಲಿ ತಹಸೀಲ್ದಾರರಲ್ಲಿ ಅಥವಾ DSP ಏನು ಕಂಪ್ಲೇಂಟ್ ಮಾಡಿದ್ರೆ, ಓಕೆ ಪ್ರಕಾಶ್ ಮಿರ್ಜಿ ಮ್ಯಾಗ ಅವರು ಪ್ರಕಾಶ್ ಮಿರ್ಜಿನೇ ಮಾಡತ್ತಾನ, ತಾನೇ ಕಬ್ಜಾ ಮಾಡ್ಕೊಳತ್ತಾನ ಅಂತ ಬೇಕಾದ್ರೆ ನನ್ನ ಮ್ಯಾಗ ಕೇಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ ಸರ್. ಯಾಕಂದ್ರೆ ನನ್ನ ಸ್ವಂತಕ್ಕಂತೂ ನಾ ಏನು ಮಾಡ್ಲಾಕತ್ತಿಲ್ಲ. ನನಗೇನಿದು ಎನ್ಕ್ಲೋಜ್ಮೆಂಟ್ ಮಾಡ್ಕೊಂಡು ಕಿಶಿಂದ ನಾನು ಇಲ್ಲೇನು ಯಾವುದೋ ಒಂದು ಬಿಲ್ಡಿಂಗ್ ಕಟ್ಲಾಕತ್ತಿಲ್ಲ, ಏನು ಮಂಗಲ್ ಕಾರ್ ಕಟ್ಲಾಕತ್ತಿಲ್ಲ, ಯಾವುದೋ ನಿಮಗೆ ಗೊತ್ತಾಗ್ತಲ್ಲ ಸರ್. ಇವತ್ತು ನೀವು ಕೇಳಾಕತ್ತೀರಿ, ಇನ್ನು 6 ತಿಂಗಳು ಬಿಟ್ಟಾದ್ರೂ ನಿಮಗೆ ಗೊತ್ತಾಗ್ತದೆ, 1 ವರ್ಷ ಬಿಟ್ಟಾದ್ರೂ ನಿಮ್ಗೆ ಗೊತ್ತಾಗ್ತಲ್ಲ ಸರ್. ಸರ್ ನಾವು ಪ್ಲಾಟ್ ಹಾಕ್ಲತ್ತೀನೋ ಇಲ್ಲೋ ಅನ್ನೋದು ನಿಮಗೆ ಗೊತ್ತಾಗ್ತಲ್ಲ ಸರ್. ನಿಯರ್ ಒಂದು ವರ್ಷ 2 ವರ್ಷ ನಿಮಗೆ ಗೊತ್ತಾಗ್ಬಿಡ್ತದಲ್ಲ ಸರ್. ಇಲ್ಲ, ಇದು ಪ್ರಶ್ನೆ ಯಾಕೆ ಬಂತಂದ್ರೆ ರಾತ್ರಿ ವೇಳೆ ನೀವು ಕೆಲಸ ಮಾಡ್ಲಾಕತ್ತೀರಿ, ಅದು ರಾತ್ರಿ ಒಳಗೆ ಯಾಕೆ ಮಾಡ್ತೀರಿ? ಇಲ್ಲ, ರಾತ್ರಿ ಅಂತ ಏನಿಲ್ಲ ಸರ್. ರಾತ್ರಿ ಒಂದೇ ರಾತ್ರಿಯಾಗ 2 ರಾತ್ರಿಯಾಗ ಬಾಡಿಕೆಶಿಂದ ಇದೇನು ಇಷ್ಟು ದೊಡ್ಡದು ಇದು ತುಂಬುದು ಯಾರ ಕಡೆಯಿಂದ ಸಾಧ್ಯ ಇಲ್ಲ ಸರ್. ಯಾವುದೇ ಸರ್ಕಾರ ಕೆಲಸ ಮಾಡ್ತಿದ್ರು ಸರ್ಕಾರ ಕೆಲಸನೇ ನಾವು ಮಾಡ್ಲಾಕತ್ತೀವಿ ಸರ್. ಅವ್ರು ಮಾಡಾರ ಕೆಲಸ ನಾವು ಮಾಡ್ತೀವಿ. ರೇಷ್ಮೆ ಇಲಾಖೆ ಎಷ್ಟೋ ಸಲ ಎಷ್ಟು ದೊಡ್ಡ ನೀವು ಇದು ಬರಿ ಹಾಕ್ಲಾಕತ್ತೀರಿ, ಇದು ಕಾರ್ಪೊರೇಷನ್ ಅವ್ರ ವತಿಯಿಂದ ಇಲ್ಲ ಅಂತ ಹೇಳಿ? ಇಲ್ಲ ಸರ್. ಮತ್ತೆ ಖರ್ಚು ವೆಚ್ಚ ಏನಿಲ್ಲ ಸರ್. ಇವು ಏನು ಬಿಲ್ಡಿಂಗ್ ಏನ ಬಿದ್ದಿರ್ತಾರೆ, ಬಿಲ್ಡಿಂಗು ಅಥವಾ ಎಲ್ಲೋ ಏನೋ ಇರ್ತದಲ್ರಿ, ಅವ್ರ ತಂದು ಒಗಿಲಾತಾರೆ. ಎಲ್ಲಿ ಕಸ ಕಡ್ಡಿ ಕಚರ ಕಲ್ಲ ಮಣ್ಣು ಇರ್ತಾವಲ್ಲ ಅವ್ರ ತಂದು ಹಾಕ್ಲಾಗ್ತದೆ. ಏನು ಸಂಬಂಧ ಇಲ್ಲ ರೀ, ಕಾರ್ಪೊರೇಷನ್ ಸಂಬಂಧ ಇಲ್ಲ ಸರ್. ಥ್ಯಾಂಕ್ ಯು. देर रात इस काम को चोरी से क्यों किया जा रहा था? स्थानीय सार्वजनिक लोगों के स्वास्थ्य का सवाल था, तो आरोग्य विभाग, महानगर पालिका और प्रशासन को इसकी जानकारी क्यों नहीं दी गई? कहीं करोड़ों की सरकारी जमीन हड़पने की ये साजिश तो नहीं थी, जो वक्त रहते सरकारी अधिकारियों को कब्जा छुड़ाने में कामयाबी मिली? मौके पर पुलिस डिपार्टमेंट के सहयोग से बीजापुर तहसीलदार के नेतृत्व में एक कार्याचरण करते हुए डंपर और JCB को कब्जे में लेकर पुलिस के हवाले किया गया। इस पूरे मामले की तहकीक करके दोषियों पर सख्त कार्रवाई करने की चेतावनी दी तहसीलदार ने। DYSP अशोक और गांधी चौक पुलिस थाने के PSI आरिफ मुशापुरे इस मौके पर उपस्थित थे। ये मामला गोल गुम्बद पुलिस थाने के दायरे में आता है, जो बाद में पहुंची।
ಸ್ಟೇಷನ್ ನಿಲ್ಲದೆ ಇದಕ್ಕೇನು ಕ್ರಮ ತಗೋತೀವಿ? ಇದು ಈಗಾಗಲೇ ನಮಗೆ ಗಮನಕ್ಕೆ ಬಂದ ಕೂಡಲೇ ನಾವು ಸಂಬಂಧಪಟ್ಟಂಥ ಪೊಲೀಸ್ ಇಲಾಖೆಗೆ ಹೇಳಿ ನಮಗೆ ಅವಶ್ಯಕತೆ ಬೇಕಾದಂಥ ಫೋರ್ಸ್ನು ಕೂಡ ತಗೊಂಡು ಸ್ಟಾಪ್ ಮಾಡಿಸಿದ್ವಿ. ಸೊ ಈಗಾಗಲೇ ಈಗ ಇಲ್ಲಿ ಅನಧಿಕೃತವಾಗಿ ಕೆಲಸ ಸ್ಟಾರ್ಟ್ ಮಾಡಿದಂಥ ವಾಹನಗಳೇನಿದೆ ಅದರ ಮೇಲೆ ಒಂದು ಪ್ರಕರಣಗಳನ್ನು ದಾಖಲು ಮಾಡಲಿಕ್ಕೆ ಪೊಲೀಸ್ ಇಲಾಖೆ ವಶಕ್ಕೆ ಕೊಡ್ತೀವಿ. ಇದಕ್ಕಿಂತ ಮುಂಚೆ ನಿಮಗೆ ಅರ್ಜಿ ಕೊಟ್ಟಿದ್ದಾರೆ ಸರ್? ಇಲ್ಲಿ ಯಾವುದೂ ಈಗ ಅರ್ಜಿ ಬಂದಿಲ್ಲ. ನಿನ್ನೆ ನಮಗೆ ಸಾರ್ವಜನಿಕ ದೂರು ಬಂತು, ಮತ್ತು ವಿಸಿಟ್ ಮಾಡಿದ್ವಿ ಈಗಾಗಲೇ ಈ ಕುರಿತು. ಲ್ಯಾಂಡ್ ಯಾರ್ದು ಸರ್ ಇದು ಸರ್ಕಾರದ್ದಿದೆ. ಹೌದು. ಈಗ ನೀವೇನು ಕ್ರಮ ತಗೋತೀರಿ ಸರ್? ನಾವು ಕೂಡಲೇ ಫೆನ್ಸ್ ಮಾಡಲಿಕ್ಕೆ ಇವತ್ತು ಬಂದು ಆಗಲೇ ಸರ್ವೆ ಆಗಿದೆ. ಇವತ್ತು ಬೆಳಗ್ಗೆಯಿಂದ ಸರ್ವೆ ಮಾಡಿದ್ದಾರೆ. ಸೊ ನಾಳೆ ಒಂದು ವಿದಿನ್ 24 ಅವರ್ಸಲ್ಲಿ ಅಥವಾ 48 ಅವರ್ಸಲ್ಲಿ ನಾವು ಫೆನ್ಸ್ ಮಾಡಿಸಿ ಒಂದು ಟ್ರೆಸ್ಪಾಸಸ್ ಬೋರ್ಡ್ನ ಒಂದು ಸರ್ಕಾರದೊಂದು ಬೋರ್ಡನ್ನು ಮಾಡ್ತೀವಿ. ಓಕೆ. ಇವನ್ನ ಸರ್ಕಾರದ ಈ ನಿನ್ನೆ ಬೆಳಗ್ಗೆನೇ ಬಂದಿದೆ. ಈಗಾಗಲೇ ನಾವು ಸಾಕಷ್ಟು ಕ್ರಮಗಳನ್ನು ಜರುಗಿಸಿದ್ದೀವಿ. ಬಂದಿದೆ ಅಂದ್ರೆ ನೀವು ಇವತ್ತು ಬಂದಿರೋದು ಸರ್? ಇನ್ನು ನಿನ್ನೆ ಬಂದೋಗಿದ್ದೀವಿ. ಈಗಾಗಲೇ ನಾವು ಸರ್ವೆ ಮಾಡಿಸಿದ್ದೀನಿ. ಈಗಾಗಲೇ ನಮ್ಮ ಜಾಗ ಎಷ್ಟಿದೆ, ಎಲ್ಲಿಗೆ ಬೌಂಡ್ರೀಸ್ ಎಲ್ಲಿದೆ ಎಲ್ಲ ಕೂಡ ಫಿಕ್ಸ್ ಮಾಡಿಸಿದ್ವಿ. ಈಗ ಇವತ್ತಾಗಲೇ ಕಾಂಟ್ರಾಕ್ಟರ್ ಕೂಡ ಬಂದು ಹೋಗಿದ್ದಾರೆ ಫೆನ್ಸ್ ಮಾಡಲಿಕ್ಕೆ. ಸೊ ಈಗಾಗಲೇ ನಾವು ಕ್ರಮ ಜರುಗಿಸಿದ್ವಿ. ರೇಷ್ಮೆ ಇಲಾಖೆ ಈ ಜಾಗದ ಸಂಬಂಧಪಟ್ಟ ಸರ್ ನೋಡಿ, ಇಲ್ಲಿ 2 ಎಕರೆ ಇದೆ. ರೇಷ್ಮೆ ಇಲಾಖೆ 1 ಎಕರೆ 4 ಗುಂಟೆ ಇದೆ. ಸೊ ಈ ಕುರಿತಂತೆ ನಾವು ಈಗಾಗಲೇ ಪರಿಶೀಲನೆ ಕಂಪ್ಲೀಟ್ ಸರ್ವೆ ಕೂಡ ಆಗಿದೆ. ಸೊ ನಾವು ಈ ಕೂಡಲೇ ಸೂಕ್ತ ಕ್ರಮ ಜರುಗಿಸ್ತೀವಿ. ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಅವ್ರಿಗೂ ಸಾಹೇಬ್ರ ಗಮನಕ್ಕೂ ಕೂಡ ಇದೆ. ಈಗ ನಿನ್ನೆ ಸಾಕಷ್ಟು ಚರ್ಚೆ ಮಾಡಿ ಒಂದು ಹಂತಕ್ಕೆ ಬಂದಿದೆ. ಸೊ ಈ ಕುರಿತು ಈ ಕೂಡಲೇ ನಾವು ಫೆನ್ಸನ್ನು ಮಾಡಿಸಿ ಅದನ್ನು ನಾವು ನಮ್ಮ ಸರ್ಕಾರಿ ಆಸ್ತಿನ ಕಾಪಾಡಲಿಕ್ಕೆ ಏನೆಲ್ಲ ಕ್ರಮಗಳು ಜರುಗಿಸ್ಬೇಕು ಅದು ಜರುಗಿಸ್ತೀವಿ. ಈಗ ಜಿಲ್ಲಾಧಿಕಾರಿಗಳು ಬರ್ತಾರೆ ಸರ್? ಈಗಿಲ್ಲ, ಬೆಳಿಗ್ಗೆ ವಿಸಿಟ್ ಮಾಡ್ತಾರೆ. ಸಾಹೇಬ್ರ ಗಮನಕ್ಕಿದೆ, ಬೆಳಿಗ್ಗೆ ವಿಸಿಟ್ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು. और खबरों के लिए देखते रहिए बी न्यूज नेशन। हेलो दोस्तों, आपके लिए एक गुड न्यूज है। बी न्यूज नेशन अब आप देख सकते हैं आपके टीवी स्क्रीन पर एसएमपी केबल नेटवर्क चैनल नंबर 1005 पर। आपकी सुविधा के लिए हमने बनाया एक मोबाइल ऐप जिसे गूगल प्ले स्टोर पर डाउनलोड करके आप देख सकते हैं ताज़ा खबरें आपके बी न्यूज नेशन चैनल पर। बी न्यूज नेशन को यूट्यूब पर देखने के लिए सब्सक्राइब करें, लाइक करें, शेयर करें। अब आप फेसबुक पर भी बी न्यूज नेशन की ताज़ा और सही खबरें देख सकते हैं। तो प्लीज़ बी न्यूज नेशन के फेसबुक पेज को भी लाइक करना ना भूलें। और बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।